ಇದೊಂದು ಐತಿಹಾಸಿಕವಾದ ಒಂದು ಜಾಗ. ಯಾಕಂದ್ರೆ ಇಲ್ಲಿ ಮುಳುಗಡೆ ಸಂತ್ರಸ್ತರು ತಮ್ಮ ಭೂಮಿಯನ್ನು ಕಳ್ಕೊಂಡು ಇಲ್ಲಿಂದ ಫಲಾನ ಬೇರೆ ಕಡೆ ಹೋದ ನಂತರ ಇಲ್ಲಿ ಈ ಭಾಗದಲ್ಲಿ ಜನಸಂಪರ್ಕ ವ್ಯವಸ್ಥೆ ಬಹಳ ವಿರಳವಾಗಿತ್ತು, ಮತ್ತೆ ಹೋಗ್ಲಿಕ್ಕೂ ಬಹಳ ಅನಾನುಕೂಲ ಆಗಿರುವಂತ ಒಂದು ವ್ಯವಸ್ಥೆ. ಈ ಒಂದು ಜಾಗದಲ್ಲಿ ಇದು ಹಸಿರುಮಕ್ಕಿ ಸೇತುವೆ ಬಹಳ ವಿಶೇಷವಾಗಿ ಇದೊಂದು ತಾಲೂಕಿನ ಎಲ್ಲ ಹಿನ್ನೀರಿನ ಜನರಿಗೆ ಓಡಾಡಲಿಕ್ಕೆ ಬಹಳ ಅವಕಾಶ ಬೇಕಾಗಿರುವಂತಹ ಒಂದು ಸೇತುವೆ ಇದು. ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರ ಪರಿಶ್ರಮದಿಂದ ಈ ಒಂದು ಸೇತುವೆ ಪ್ರಾರಂಭ ಆಯಿತು. ಅವರು ಸಚಿವರಾಗಿದ್ದಾಗ ಆವಾಗ ಏನು ಸುಮಾರು ಅನುದಾನವನ್ನ ಬಿಡುಗಡೆ ಮಾಡಿಸಿ ಈ ಸೇತುವೆ ಬಹಳ ಕುಂಠಿತವಾಗಿ ನಡೀತಾ ಇತ್ತು. ಆ ನಂತರ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತ ಗೋಪಾಲಕೃಷ್ಣ ಬೇಳೂರು ಅವರು ಸುಮಾರು ಒಂದು 50 ಕೋಟಿ ರೂಪಾಯಿ ಮಂಜೂರಾತಿಯನ್ನು ಮಾಡಿ ಅದಕ್ಕೆ ಈ ಸೇತುವೆ ಬಹಳ ವೇಗವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇದೊಂದು ಸೇತುವೆ ಬಹಳ ಮುಂಚಿತವಾಗಿ ಆಗ್ಬೇಕಿತ್ತು. ಹಸಿರುಮಕ್ಕಿ ಸೇತುವೆ ಎಲ್ಲ ಸೇತುವೆಕ್ಕಿಂತನೂ ಮೊದಲನೇದಾಗ ಆಗ್ಬೇಕಾಗಿತ್ತು. ಇದು ಇದನ್ನ ರಾಜಕೀಯವಾಗಿ ತಗೊಂಡ್ಕೊಂಡಂತ ಈ ಒಂದು ಬಿಜೆಪಿ ಸರ್ಕಾರ ಈ ಸೇತುವೆಗೆ ನೆನೆಗುಂದಿಗೆ ಬೀಳುವಂತ ವ್ಯವಸ್ಥೆ ಆಯ್ತು. ಆನಂತರ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಗೋಪಾಲಕೃಷ್ಣ ಬೇಳೂರು ಅವರು ಈ ಸೇತುವೆ ಯಾವುದೇ ಕಾರಣಕ್ಕೂ ಈ ಭಾಗದ ಜನರಿಗೆ ನ್ಯಾಯ ಕೊಡ್ಬೇಕಂತ ಹೇಳಿದ್ರೆ ಈ ಸೇತುವೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಪರಿಶ್ರಮ ಮಾಡಿ ಈ ಒಂದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ 50 ಕೋಟಿಗಿಂತ ಅಧಿಕ ಅನುದಾನವನ್ನು ಬಿಡುಗಡೆ ಮಾಡಿಸಿ ಇವತ್ತು ಮುಗಿಯುವಂತಹ ಹಂತದಲ್ಲಿದೆ. ಅದರಿಂದ ಈ ಒಂದು ಸೇತುವೆ ಆಗೋದ್ರಿಂದ ನಮಗೆ ಕಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಮತ್ತು ಮಂಗಳೂರು ಭಾಗಕ್ಕೆ ಹೋಗ್ಲಿಕ್ಕೆ ಈ ಭಾಗದ ಸಾಗರ, ಸೊರಬ ಈ ಭಾಗದ ಜನರಿಗೆ ಬಹಳ ಅನುಕೂಲ ಆಗೋದ್ರಿಂದ ಈ ಸೇತುವೆ ಆಗೋದ್ರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಅದರಿಂದ ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂಥ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಉಬೇದುಲ್ಲಾ ಶರೀಫ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ.